ನ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ. ಸೊ ಮಂತ್ರಾಲಯಕ್ಕೆ ಹೋದ್ಮೇಲೆ ಅಲ್ಲಿಂದ ಫೋಟೋ ತಗೊಂಡಿದ್ದೆ ಅಲ್ವಾ. ಸೊ ಹಂಗಾಗಿ ಫೋಟೋ ಹಾಕಿರಲಿಲ್ಲ, ಹಂಗೆ ಇಟ್ಟಿದ್ದೆ. ಸೊ ಹಂಗಾಗಿ ಇವತ್ತು ಇದು ಹೋದ ವಾರದ ಗುರುವಾರದ ವ್ಲಾಗು. ಸೊ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ವೀಡಿಯೋ ಮಾಡ್ಕೊಂಡು ಹಂಗೆ ಇಟ್ಕೊಂಡಿದ್ದೆ, ಶೇರ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಎಡಿಟ್ ಮಾಡಿಬಿಟ್ಟು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಸೊ ಅಲ್ಲಿ ತುಂಬ ಥರದ ಡಿಸೈನ್ಸು ರಾಘವೇಂದ್ರ ಸ್ವಾಮಿ ಫೋಟೋಗಳಿದ್ವು. ನನಗೆ ಅದರಲ್ಲಿ ಇಷ್ಟ ಆಗಿದ್ದಂದರೆ ಇದೊಂದೇ ಫೋಟೋನೇ, ಒಂಥರ ಶಾಂತ ರೀತಿಯಲ್ಲಿ ಕೂತ್ಕೊಂಡಿರೋ ಥರ ಇತ್ತಲ್ವ, ಕೃಷ್ಣನ ವಿಗ್ರಹ ಇಟ್ಕೊಂಡು. ಸೊ ಹಂಗಾಗಿ ನನಗೆ ಇದು ತುಂಬ ಇಷ್ಟ ಆಯಿತು, ಹಂಗಾಗಿ ಇದನ್ನು ತೊಗೊಬಂದಿದ್ದೆ. ಹಾಗೆಯೇ ರಾಘವೇಂದ್ರ ಸ್ವಾಮಿಗೆ ತುಳಸಿ ಪತ್ರೆ ಅಂದರೆ ತುಂಬಾ ಇಷ್ಟ. ನಾವು ಯಾವ ಹೂವು ಇಟ್ಟಿಲ್ಲ ಅಂದ್ರೂ ತುಳಸಿ ಪತ್ರೆ ಇಟ್ಟರೆ ಒಳ್ಳೆಯದು, ದೇವರಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ತುಳಸಿ ಪತ್ರೆ ಸಹ ತರಿಸಿದ್ದೆ ನಾನು. ಈ ವ್ಲಾಗು ನಿಮಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆಯೇ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ನಾನು ಪೂಜೆ ಸಾಮಾನೆಲ್ಲ ಇವತ್ತೇನು ತೊಳ್ಕೊಂಡಿಲ್ಲ, ನಾನು ಶುಕ್ರವಾರನೇ ಕಳಶ ಉಡ್ತೀನಲ್ವ. ಹಂಗಾಗಿ ಈಗ ರಾಘವೇಂದ್ರ ಸ್ವಾಮಿ ಮಾತ್ರ ರೆಡಿ ಮಾಡಿಬಿಟ್ಟು ಫೋಟೋ ಎಲ್ಲ ಒರೆಸಿ ಬೊಟ್ಟಿಟ್ಟು, ಹಾಗೆಯೇ ತುಳಸಿ ಹಾರ ಹಾಕಿದ್ದೀನಿ. ಹಾಗೆ ಸೇವಂತಿಗೆ ಹೂವು ಇಟ್ಬಿಟ್ಟು ಪೂಜೆ ಮಾಡ್ಕೊತೀನಿ. ಈಗ ಪೂಜೆ ಎಲ್ಲ ಮುಗಿಸಿದ ನಂತರ ಈಗ ಟಿಫನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಿಚನ್ ರೂಮ್ಗೆ ಬಂದಿದ್ದೀನಿ. ನೆನ್ನೆ ಇಡ್ಲಿಗೆ ನೆನೆಸಿ ಹಾಗೆ ರುಬ್ಬಿ ಕೂಡ ಇಟ್ಟಿದ್ದೆ. ಒಂದೊಂದ್ಸಲಿ ಚಳಿಗಾಲದಲ್ಲಿ ಚೆನ್ನಾಗಿ ಉಬ್ಬಿ ಬರೋದಿಲ್ಲ ನೊರೆ. ನೊರೆ ಬಂದಿಲ್ಲ ಅಂದರೆ ಸಾಫ್ಟಾಗಿ ಬರೋದಿಲ್ಲ. ಈಗ ಚಳಿಗಾಲ ಆಗಿರೋದ್ರಿಂದ ನೊರೆ ಬರುತ್ತೋ ಇಲ್ಲವೋ ಅಂತ ಅಂದ್ಕೊಂಡು ನಾನು ರುಬ್ಬಿ ಇಟ್ಟಿದ್ದೆ. ತುಂಬ ಚೆನ್ನಾಗಿ ನೊರೆ ಬಂದಿತ್ತು. ಇದರಲ್ಲಿ ದೋಸೆ, ಪಡ್ಡು, ಇಡ್ಲಿ ಈ ಮೂರಲ್ಲಿ ಯಾವುದಾದ್ರೂ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ನೊರೆ ಬಂತು ಅಂದರೆ ನಾವು ಯಾವುದನ್ನು ಮಾಡಿಕೊಂಡ್ರೂ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಹಾಗೆಯೇ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನೆನ್ನೆ ನೆನೆಸಿದ್ದೆ. ಇವತ್ತು ನಾನು ಒಬ್ಬಳೇ ಇದ್ದಿದ್ದರಿಂದ ಮನೆಯಲ್ಲಿ ಒಬ್ಳಿಗೋಸ್ಕರ ಇನ್ನೇನು ಇಡ್ಲಿ ಮಾಡೋದು ಅಂತ ಹೇಳ್ಬಿಟ್ಟು ದೋಸೆನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಸೋಡಾನ ಹಿಂದಿನ ದಿನ ರುಬ್ಬಿಟ್ಟಿರ್ತೀನಲ್ವ ಹಿಟ್ಟು, ಅದರಲ್ಲೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ಬೆಳಗ್ಗೆ ಅದು ನೊರೆ ಈ ಥರ ಎಲ್ಲ ಬಂದಿದ್ದ ನಂತರ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ದೋಸೆ ಅಥವಾ ಇಡ್ಲಿ, ಪಡ್ಡು ಈ ಥರ ಮಾಡ್ಕೊತೀನಿ.
ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತಗೊಂಡು ಇನ್ನು ಮಿಕ್ಕಿದ್ದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಸೊ ಇವತ್ತು ಇಡ್ಲಿ ಕ್ಯಾನ್ಸಲ್ ಆಗಿ ಹಾಗೆ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಒಬ್ಳಿಗೋಸ್ಕರ ಇಡ್ಲಿ ಪಾತ್ರೆ ಎಲ್ಲ ಇಟ್ಬಿಟ್ಟು ಇನ್ನೇನು ಅಷ್ಟೊಂದೆಲ್ಲ ಅಂತ ಅಂದ್ಕೊಂಡು ಒಂದು 2, 3 ದೋಸೆ ಹಾಕೊಂಡ್ರೆ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ದೋಸೆನೇ ಹಾಕ್ಕೊತಾ ಇದ್ದೀನಿ. ಸೊ ದೋಸೆನ ಇಟ್ಕೊಂಡು ಅದ್ರ ಮೇಲ್ಗಡೆ ಒಂದು ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು. ಮತ್ತು ಬೆಣ್ಣೆ ಸಹ ಹಾಕ್ಕೊಳ್ಬೋದು. ಸೊ ನಾನು ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಎಲ್ಲ ಮನೇಲಿ ಖಾಲಿಯಾಗಿತ್ತು. ಸೊ ಹಂಗಾಗಿ ಇದ್ರ ಜೊತೆಗೆ ನಾನು ಸಾಂಬಾರನ್ನೇ ಮಾಡ್ಕೊಂಡಿದ್ದೆ. ಬದನೇಕಾಯಿ ಹಾಗೆ ಬೇಳೆನ ಹಾಕ್ಕೊಂಡು ಸಾಂಬಾರು ಮಾಡ್ಕೊಂಡಿದ್ದೆ ಸ್ವಲ್ಪ ಗಟ್ಟಿಯಾಗಿ. ಒಬ್ಬಳೇ ಇದ್ದೆ ಅಲ್ವಾ, ಹಂಗಾಗಿ ಇನ್ನೇನು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಮಧ್ಯಾಹ್ನಕ್ಕೂ ಅದೇ ಸಾಂಬಾರಾಗುತ್ತೆ ಮತ್ತು ಸಾಯಂಕಾಲನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ಕೊಂಡಿದ್ದೆ. ಹಾಗೆಯೇ ಈಗ ಮಳೆಗಾಲ ಆಗಿರೋದ್ರಿಂದ ಅದು ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಕಾಯುತ್ತೆ ಒಂದೂ ಗೊತ್ತಾಗೋದಿಲ್ಲ. ಮಳೆ ಬರಲ್ಲ ಅನ್ನೋ ಥರ ಇರುತ್ತೆ. ಇದಕ್ಕಿದ್ದಂಗೆ ಜಿನಿ ಜಿನಿ ಅಂತ ಉದುರ್ತಾ ಇರುತ್ತೆ. ಒಂದ್ಸಲ ಬಿಸಿಲು ಕಾಯ್ತಾ ಇರುತ್ತೆ, ಬಿಸಿಲಲ್ಲೇ ಮಳೆ ಬರ್ತಾ ಇರುತ್ತೆ. ಹಂಗೆ ಈಗ ಬೇಸಿಗೆಗಾಲದಲ್ಲಿ ಮಳೆ ಯಾವಾಗಪ್ಪ ಬರುತ್ತೆ ಅನ್ಕೊತಾ ಇದ್ವಿ. ಇವಾಗ ಯಾವಾಗೂ ಜಿನಿ ಜಿನಿ ಅಂತ ಉದುರ್ತಾನೇ ಇರುತ್ತೆ. ಜೋರಾಗಿ ಬಂದಿಲ್ಲ ಅಂದರೂ ಸ್ವಲ್ಪ ಆದರೂ ಜಿನಿ ಜಿನಿ ಅಂತ ಉದುರ್ತಾ ಇರುತ್ತೆ. ವಾತಾವರಣ ಈಗಂತೂ ಫುಲ್ಲು ಚಿಲ್ಲಾಗಿದೆ. ಒಂಥರ ಚೆನ್ನಾಗಿದೆ ಈ ವಾತಾವರಣ. ಹಾಗೆಯೇ ನೆಕ್ಸ್ಟ್ ಡೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಆವತ್ತಿನ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ಡಿಮಾರ್ಟಿಂದ ಇದು ಪಾಪ್ಕಾರ್ನ್ ಪಾಕೆಟ್ ತೊಗೊಬಂದಿದ್ದೆ ನಾನು. ಮಾಡಿರಲಿಲ್ಲ, ಟ್ರೈಯೇ ಮಾಡಿರಲಿಲ್ಲ, ಹಂಗೆ ಇತ್ತು. ಇವತ್ತು ನೆನೆಸ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಇದನ್ನು ನಾನು ಇವತ್ತೇ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಯಾವತ್ತೂ ಮಾಡಿರಲಿಲ್ಲ. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಒಂದು ಚಿಲ್ಲಿ ಫ್ಲೇವರ್ ತೊಗೊಂಡಿದ್ದೆ, ಹಾಗೆಯೇ 2 ಬಟರ್ ಫ್ಲೇವರ್ ತೊಗೊಬಂದಿದ್ದೆ. ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಚಿಲ್ಲಿ ಫ್ಲೇವರೇ ಮಾಡೋಣ. ಮಳೆ ಬೇರೆ ಜಿನಿ ಜಿನಿ ಅಂತ ಬರ್ತಾ ಇತ್ತಲ್ವ, ಹಾಗಾಗಿ ಚಿಲ್ಲಿದೇ ತೊಗೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಏನೂ ಗೊತ್ತಿಲ್ಲ. ಮಾಡಿದ್ಮೇಲೆ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಸೊ ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಯಾವ ರೀತಿ ಮಾಡೋದು ಅಂತ ಗೊತ್ತಿಲ್ಲ ಅಲ್ವಾ. ಅದರಲ್ಲೇ ಎಲ್ಲ ಕೊಟ್ಟಿರ್ತಾರೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲಿ ಏನು ಆಯಿಲೆಲ್ಲ ಆ್ಯಡ್ ಮಾಡೋದೇನು ಕೊಟ್ಟಿರಲಿಲ್ಲ, ಸುಮ್ಮನೆ ಡೈರೆಕ್ಟ್ ಹಾಕೋದೇ ಕೊಟ್ಟಿದ್ದರು. ನೋಡೋಣ ಅಂತ ಹೇಳ್ಬಿಟ್ಟು ನಾನೇ ಒಂದು 2 ಸ್ಪೂನ್ 3 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡಿದ್ದೀನಿ. ಇದರಲ್ಲಿ ಆಯಿಲ್ ಹಾಕೋ ಅವಶ್ಯಕತೆ ಏನಿಲ್ಲ, ಅದರಲ್ಲೇ ಅವ್ರು ಕೊಟ್ಟಿರ್ತಾರೆ. ಖಾರ ಮತ್ತು ಉಪ್ಪು ಮತ್ತು ಆಯಿಲು ಎಲ್ಲನೂ ಅದರಲ್ಲೇ ಕೊಟ್ಟಿರ್ತಾರೆ. ನಾವೇನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಫಸ್ಟು ಪಾಕೆಟ್ನ ಒಡೆದು ನೋಡಿದಿದ್ರೆ ಗೊತ್ತಾಗ್ತಾ ಇತ್ತು. ನಾನು ಆಯಿಲ್ ಹಾಕ್ಬಿಟ್ಟಿದ್ದೆ ಅಲ್ವಾ, ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಒಡೆದು ಹಾಕಿದ್ದೀನಿ. ಈ ಥರ ಒಡೆದು ಹಾಕ್ಬಿಟ್ಟು ಮೇಲ್ಗಡೆ ವಿಸಿಲ್ಲು ಫುಲ್ ಓಪನ್ ಮಾಡಿಬಿಡ್ಬೇಕು. ಫುಲ್ ಮುಚ್ಚೋದು ಬೇಡ, ಸುಮ್ಮನೆ ಮೇಲ್ಗಡೆ ಮಾತ್ರ ಈ ಥರ ಇಟ್ಬಿಟ್ಟು ಒಂದು 5 ಮಿನಿಟ್ಸ್ ಈ ಥರ ಮುಚ್ಚಿಬಿಟ್ರೆ ಆಯಿತು. ಫುಲ್ಲು ಚೆನ್ನಾಗಿ ಎಲ್ಲ ಅರಳ್ಕೊಂಡ್ಬಿಡುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರ್ಬೇಕು ಉರಿನ. ಸ್ವಲ್ಪ ಜಾಸ್ತಿ ಉರಿ ಇಟ್ಬಿಟ್ವಿ ಅಂದರೆ ಕೆಳಗಡೆ ಅದು ಪಾಪ್ಕಾರ್ನ್ದು ಬೀಜ ಎಲ್ಲ ಇರುತ್ತಲ್ವ, ಅದು ಹಂಗೆ ಅಂಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಆಗಿ ಅನ್ನೋ ಥರ ಇಟ್ಟರೆ ಒಂದೊಂದೇ ಚೆನ್ನಾಗಿ ಹಂಗೆ ಸಿಡಿತಾ ಇರುತ್ತೆ. ಸೊ ಈಗ ನೋಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಈಗ ಓಪನ್ ಮಾಡಿದ್ದೀನಿ. ಒಂದು ಕೂಡ ಅದು ಕಚ್ಕೊಂಡಿಲ್ಲ, ಚೆನ್ನಾಗಿ ಎಲ್ಲ ಇದೆ. ಇದು ಬರೀ 10 ರುಪೀಸ್ ಅಷ್ಟೇ ಒಂದು ಪಾಕಿಟು. ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಬಂದೆ. ತುಂಬ ಇಷ್ಟ ಆಯಿತು. ಮತ್ತೆ ಇನ್ನೊಂದ್ಸಲಿ ಹೋದ್ಮೇಲೆ ಜಾಸ್ತಿ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಪಾಕಿಟಲ್ಲಿ ನಾನು ಮಾಡ್ಕೊಂಡಿರೋದ್ರಲ್ಲಿ ಇಷ್ಟು ಪಾಪ್ಕಾರ್ನ್ ಆಗಿದೆ. ಇಬ್ಬರು ಆರಾಮಾಗಿ ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇಬ್ಬರಿಗೆ ಆರಾಮಾಗಿ ಆಗುತ್ತೆ. ನಿಮಗೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನಾವು ಪಾಕಿಟ್ ಒಡೆದು ಹಾಕ್ಕೊತೀವಲ್ವ, ಅದರೊಳಗೆ ಸ್ವಲ್ಪ ಉಪ್ಪು ಖಾರ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಅದೆಲ್ಲ ಹಿಂಗೆ ಸಿಡಿತಾ ಇರಬೇಕಾದ್ರೆ ಎಲ್ಲದಕ್ಕೂ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಇದೆಲ್ಲ ಆದಮೇಲೆ ಹಾಕ್ಕೊಂಡ್ರೆ ಅದಕ್ಕೆ ನೀಟಾಗಿ ಹತ್ತೋದಿಲ್ಲ. ಆಯಿಲಲ್ಲೇ ಸ್ವಲ್ಪ ಹಾಕ್ಕೊಂಬಿಡ್ಬೇಕು. ಸೊ ನಾನೇನು ಉಪ್ಪು ಖಾರ ಏನೂ ಹಾಕಿರಲಿಲ್ಲ, ಸ್ವಲ್ಪ ಆಯಿಲ್ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೆ ಅಲ್ವಾ. ಈಗ ಔಟ್ಸೈಡು ಪಾಕಿಟ್ ಮಾಡಿ ಇಟ್ಕೊಂಡಿರ್ತಾರಲ್ವ, ಅದೇ ಥರ ಸೇಮ್ ಟೇಸ್ಟ್ ಇತ್ತು. ನಾವು ಉಪ್ಪು ಖಾರ ಆ್ಯಡ್ ಮಾಡ್ಕೊಂಡಿದ್ರೆ ಸ್ವಲ್ಪ ಇನ್ನೂ ಸ್ಪೈಸಿಯಾಗಿರ್ತಾ ಇತ್ತು. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬೆನಿಫಿಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.